ಮಾಡ್ತಾರೆ ಅಂದರೆ ಮೊದಲು ಚತುರ್ಕುಮಾರನ ಸೃಷ್ಟಿ ಮಾಡ್ತಾರೆ. ಅದಾದಮೇಲೆ ಚತುರ್ಕುಮಾರನ ಸೃಷ್ಟಿ ಮಾಡುವಾಗ ಮನುನ ಸೃಷ್ಟಿ ಮಾಡ್ತಾರೆ. ಮನು ಅಂತ ಒಬ್ಬರು. ಮನು ಅಂದರೆ ಏನು ಅಂದರೆ ಒಂದು ದಿನದ ಬ್ರಹ್ಮದ ಕಾಲಾವೃತ್ತಿನಲ್ಲಿ 14 ಮನು ಬರ್ತಾರೆ. 14 ಮನುಗಳು. ಸೊ 14 ಮನು ಒಂದು ದಿನದ ಕಾಲಾವೃತ್ತಿ ಅಂದರೆ ಬ್ರಹ್ಮದ ಸಾವಿರನ 4 ಒಂದು ದಿವ್ಯಯುಗನ ನಾವು ಗುಣಾಕಾರ ಮಾಡಬೇಕು. ಅಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ 4 ಯುಗಗಳನ್ನ 1000ದಲ್ಲಿ ನಾವು ಮಲ್ಟಿಪ್ಲೈ ಮಾಡಿದ್ರೆ ಬ್ರಹ್ಮನ ಒಂದು ದಿನ ಅಂದರೆ 12 ಗಂಟೆ ಅದನ್ನು ಡಬಲ್ ಮಾಡಿದ್ರೆ ಬ್ರಹ್ಮನ ಫುಲ್ ದಿನ 24 ಗಂಟೆ ಈ ಥರ ಒಂದು ದಿನದ ಬ್ರಹ್ಮ ಕಾಲಾವೃತ್ತಿನಲ್ಲಿ 14 ಮನು ಬರ್ತಾರೆ. ಅಂದರೆ ಒಂದು ತಿಂಗಳಲ್ಲಿ ಬ್ರಹ್ಮನಿಗೆ 14 × 30 420 ಮನುಗಳು ಬರ್ತಾರೆ. ಈ ಥರ ವರ್ಷಕ್ಕೆ 5,400 5,400,000 ಒಂದು ಬ್ರಹ್ಮದ ಕಾಲಾವೃತ್ತಿ ಅಂದರೆ 100 ದಿನ ಬ್ರಹ್ಮದಲ್ಲಿ 5,04,000 ಚಿಲ್ಲರೆ ಬ್ರಹ್ಮ ಮನುಗಳು ಬರ್ತಾರೆ. ಈ ಮನು ಸಂಹಿತ ಮನು ಯಾರು ಅಂದರೆ ಈ ಮನು ಅವರು ಈ ವೇದಶಾಸ್ತ್ರಗಳಲ್ಲಿ ಮನು ಸಂಹಿತ ಮುಖ್ಯವಾದ ಉದ್ದೇಶ ಏನು ಅಂದರೆ ಜೀವರಾಶಿ ಬಂದು ತಾನು ಯಾವ್ಯಾವ ನಿಯಮಗಳನ್ನ ಪದ್ಧತಿಗಳನ್ನ ಪಾಲಿಸ್ಕೊಂಡು ಯಾವ ಥರ ಅವನು ವ್ಯವಹಾರ ಮಾಡಿಕೊಂಡು ಮುಕ್ತಿಯನ್ನು ಪಡಿಬೇಕು ಅನ್ನೋದನ್ನು ಬರೆದಿರೋದೇ ಮನು ಸಂಹಿತ. ಅದೊಂದೇ ಅಲ್ಲ, ಬೇಕಾದಷ್ಟು ಬರೆದಿದ್ದಾರೆ ಅಲ್ಲಿ. ಆಮೇಲೆ ಸ್ತ್ರೀ ಬಗ್ಗೆ ಬರೆದಿದ್ದಾರೆ ಮನು ಸಂಹಿತದಲ್ಲಿ. ಸ್ತ್ರೀಗೆ ಬಂದು ರಕ್ಷಣೆ ಕೊಡಬೇಕು, ಸ್ತ್ರೀಗೆ ಸ್ವೇಚ್ಛೆ ಕೊಡಬಾರ್ದು, ಸ್ವಾತಂತ್ರ್ಯ ಕೊಡಬಾರ್ದು. ಯಾಕೆ ಕೊಡಬಾರ್ದು ಅಂದರೆ ಸ್ತ್ರೀಗೆ ಸ್ವಾತಂತ್ರ್ಯ ಕೊಟ್ಟರೆ ರಕ್ಷಣೆ ಇರೋದಿಲ್ಲಂತೆ. ಅದು ರಕ್ಷಣೆ ಇದ್ರೆ ಹೊರಟೋಗ್ಬಿಡುತ್ತಂತೆ. ಅದಕ್ಕೆ ನಾವು ನೋಡ್ಬೋದು ದೊಡ್ಡ ನಾಯಕರೆಲ್ಲ ಈಗ ಸ್ತ್ರೀಗೆ ದೊಡ್ಡದ ಉನ್ನತವಾದ ಒಂದು ಸ್ಥಾನದಲ್ಲಿ ಇರ್ತಾರೆ. ಈಗ ಎಕ್ಸಾಂಪಲ್ ಬಾಂಗ್ಲಾದೇಶಲ್ಲಿ ನೋಡಿ, ಅವಳು ಪ್ರಧಾನಮಂತ್ರಿ ಬಂದು ಹಸೀನಾ, ಅವಳು ಸ್ತ್ರೀ. ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಇಂದಿರಾ ಗಾಂಧಿ, ಅವರು ಸ್ತ್ರೀನೇ. ಜಯಲಲಿತಾ, ಅವರು ಸ್ತ್ರೀನೇ. ಇವರಿಗೆಲ್ಲ ಏನಾಯ್ತು, ರಕ್ಷಣೆ ಇದ್ರೇನೆ ಆಗೋಯ್ತು ಕೊನೆಗೆ. ಉದಾಹರಣೆಗೆ ಹೇಳ್ತಾ ಇರೋದು, ಯಾವ ರಕ್ಷಣೆ ಇರಲಿಲ್ಲ. ಇಂದಿರಾ ಗಾಂಧಿನ ಅವರು ಸೆಕ್ಯೂರಿಟಿನೇ ಅವನು ಕೊಳ್ಬಿಟ್ಟ. ಅದಕ್ಕೆ ಬ್ರಹ್ಮ ಸಂಹಿತನಲ್ಲಿ ಇದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು. ಎಲ್ಲಿ ನಮ್ಮ ಭಾರತ ದೇಶದಲ್ಲೋ ಎಲ್ಲೋ ಗೊತ್ತಿಲ್ಲ, 1927 ನಮ್ಮ ದೇಶದಲ್ಲೇ ಮನು ಸಂಹಿತ ಇದು ಶಾಸ್ತ್ರಗಳೆಲ್ಲ ತಗೊಂಡು ಬೆಂಕಿ ಹಚ್ಬಿಟ್ರು. ಅದಕ್ಕೆ ಇದು ಇರಬಾರ್ದು, ಇದು ಸಮಾಜಕ್ಕೆ ವಿರುದ್ಧ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಏನಿರೋದೆಲ್ಲ ಕರೆಕ್ಟೇ, ಅವ್ರಿಗೆ ಇಡಿಸಿಲ್ಲ ಅದು. ಯಾಕಂದ್ರೆ ಸ್ತ್ರೀಗಳನ್ನೆಲ್ಲ ನೀವು ಸಪ್ರೆಸ್ ಮಾಡ್ತಾ ಇದ್ದೀರಾ, ಅವ್ರಿಗೆ ನೀವು ಸ್ವತಂತ್ರ ಕೊಡ್ತಾ ಇಲ್ಲ, ಅವ್ರನ್ನ ನೀವು ಹಾಕಿ ಕೆಳಗೆ ತುಳಿತಾ ಇದ್ದೀರಾ, ಅವ್ರಿಗೆ ಯಾವುದೇ ಒಂದು ಅಧಿಕಾರ ಕೊಡ್ತಾ ಇಲ್ಲ. ಅದಕ್ಕೇನ್ ಮಾಡ್ಬಿಟ್ರು, ಅದಕ್ಕೆ ವಿರುದ್ಧವಾಗಿ ಏನ್ ಮಾಡಿದ್ರು, ಹೆಂಗಸರಿಗೆ ಇದು ನೌಕರಿ ಕೊಡೋದು ಜಾಸ್ತಿ ಸ್ಟಾರ್ಟ್ ಮಾಡ್ಬಿಟ್ರು. ಪೊಲೀಸ್ ಉದ್ಯೋಗ, ಶ್ರೀಮಂತರ ಉದ್ಯೋಗ. ಆಮೇಲೆ ಇದು ಏನು ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಸಂವಿಧಾನದಲ್ಲಿ ಅವ್ರಿಗೆ ಒಂದು ಚಾನ್ಸು, ಕೌನ್ಸಿಲರ್ಗೆ ಒಂದು ಚಾನ್ಸು. ಈಗ ಕೌನ್ಸಿಲರ್ಸ್ ಎಲ್ಲ ನೋಡಿದ್ರೆ ಎಲ್ಲ ಸ್ತ್ರೀಗಳೇ, ಮಹಿಳೆಯರೇ. ಇದಕ್ಕೆಲ್ಲ ಚಾನ್ಸ್ ಕೊಟ್ಬಿಟ್ರು. ಈಗ ಆಟೋ ಡ್ರೈವರ್ ಬಂದಿದ್ದಾರೆ, ಪೊಲೀಸ್ ಡ್ರೈವರು, ಕಂಡಕ್ಟರು ಎಲ್ಲರೂ ಬಂದ್ಬಿಟ್ರು. ಎಲ್ಲರೂ ಸ್ತ್ರೀಗಳು. ತಮಿಳ್ನಾಡು ಕಡೆ ಲೇಡೀಸ್ ಕಡಿಮೆ, ಇದ್ದಾರೆ. ಪೊಲೀಸ್ ಕಂಡಕ್ಟರ್ಗಳೆಲ್ಲ ಇದ್ದಾರೆ. ಇದ್ದಾರೆ. ಆಟೋ ಇಲ್ಲ, ಅಲ್ಲಿ ಆಟೋ ಫುಲ್ ಆಗಿದ್ದಾರೆ. ಅಲ್ಲಿ ಆಟೋ ಡ್ರೈವರು, ಕಾರ್ ಡ್ರೈವರ್ ಎಲ್ಲರೂ ಇದ್ದಾರೆ. ಸೊ ಇದನ್ನ ವಿರುದ್ಧವಾಗಿ ಸಮಾಜ ಏನು ಅನ್ಕೊಂಡ್ಬಿಡ್ತು, ಇದು ಮನು ಸಂಹಿತ ಹೇಳೋದು ಸರಿಗಿಲ್ಲ. ಬಟ್ ಮನು ಸಂಹಿತದಲ್ಲಿ ಕರೆಕ್ಟಾಗಿ ಹೇಳಿದ್ದಾರೆ. ಉದಾಹರಣೆಗೆ ನಾವು ಮನು ಸಂಹಿತಕ್ಕೆ ಕರೆಕ್ಟಾಗಿ ಉದಾಹರಣೆ ಕೊಡಬೇಕಾದ್ರೆ, ಕುಂತಿದೇವಿ ಅಡುಗೆ ಮಾಡ್ತಾ ಇರ್ತಾರೆ. ಒಂದ್ಸಲ ಕುಂತಿದೇವಿ ಅಡುಗೆ ಮಾಡ್ತಾರೆ. ಕುಂತಿದೇವಿ ಬೇಗನೆ ಅವರ ಧರ್ಮಪತಿಯನ್ನು ಕಳ್ಕೊಂಡ್ಬಿಟ್ರು. ಪಾಂಡುರಾಜನ ಕಳ್ಕೊಂಡ್ಮೇಲೆ ಮಕ್ಕಳು ಬಂದು ಕುಂತಿದೇವಿನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ಪಾಂಡವರು. ಅರ್ಜುನ ಏನು ಮಾಡ್ದ, ಇದು ಏನದು ಸ್ವಯಂವರದಲ್ಲಿ ದ್ರೌಪದಿನ ಗೆದ್ದು ಕರ್ಕೊಂಬಂದು ಕುಂತಿದೇವಿ ಹತ್ರ ಹೇಳ್ತಾರೆ, ಅಮ್ಮ ನಾನೀಗ ನಿನ್ಗೊಂದು ಉಡುಗೊರೆ ತಗೊಂಬಂದಿದ್ದೀನಿ, ಅದನ್ನೇನು ಮಾಡಲಿ ಅಂತ ಕೇಳ್ತಾರೆ. ಕುಂತಿದೇವಿ ಯಾರು ಏನು ಅಂತ ನೋಡಲಿಲ್ಲ, ಕೇಳಲಿಲ್ಲ. ನೀವು 5 ಜನನ ಹಂಚ್ಕೊಂಡ್ಬಿಟ್ರಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಪಾಂಡವರಿಗೆ ದ್ರೌಪದಿ ಬಂದು 5 ಜನನು ಧರ್ಮಪತ್ನಿಯಾಗಿ ಉಳ್ಕೊಂಡ್ಬಿಟ್ರು. ಆಮೇಲೆ ಬಂದು ಕುಂತಿದೇವಿ ನೋಡ್ತಾರೆ, ಯಾರು ನೀನು ತಗೊಂಬಂದಿದ್ದ ಹುಡುಗರು ಏನಂದ್ರೆ ದ್ರೌಪದಿನ. ಇವ್ರನ್ನ ನಾನು ಈ ಥರ ಹೇಳ್ಬಿಟ್ನಲ್ಲ ಅಂತ ಆಮೇಲೆ ತಲೆಗೆ ಕೈ ಇಟ್ಕೊಳ್ತಾರೆ, ನಾನು ಮಾಡಿದ ತಪ್ಪಾಯ್ತು ಅಂತ. ಸರಿ ಹೇಳಿದಾಗೋಯ್ತು ಅಂತ ಹೇಳಿ ಅವರು ಹಂಗೆ ತಾಯಿ ಏನು ಹೇಳ್ತಾರೋ ಆ ಮಾತನ್ನ ಅದನ್ನ ವೇದವಾಕ್ಯವಾಗಿ ಅವರು ತಗೊಂಡ್ರು. ವೇದವಾಕ್ಯವಾಗಿ ತಗೊಂಡು ಅದನ್ನ ಪಾಲಿಸಿದ್ರು.
ಸೊ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಸ್ತ್ರೀಗೆ ರಕ್ಷಣೆ ಯಾವ ಥರ ಕೊಡಬೇಕಂದ್ರೆ, ಇದು ಮದುವೆ ಆಗೋವರೆಗೂ ತಂದೆ ತಾಯಿ ನೋಡ್ಕೋಬೇಕು, ಮದುವೆ ಆದಮೇಲೆ ಗಂಡನ ರಕ್ಷಣೆಯಲ್ಲಿ ಇರಬೇಕು, ವಯಸ್ಸಾದ್ಮೇಲೆ ಮಗನ ರಕ್ಷಣೆಯಲ್ಲಿ ಇರಬೇಕು. ಈ ಥರ ರಕ್ಷಣೆಯಲ್ಲಿ ಇದ್ರೇ ಸ್ತ್ರೀಗೆ ರಕ್ಷಣೆ ಇರುತ್ತೆ. ಇನ್ನೊಂದು ಶಾಸ್ತ್ರ ಏನು ಹೇಳಿದ್ದಾರೆ ಅಂದರೆ, 6 ವಿಧವಾದ ಒಂದು ವ್ಯಕ್ತಿಗಳಿಗೆ ಶಾಸ್ತ್ರದಲ್ಲಿ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ದಾರೆ. ಒಂದು ಹಸುಗೆ, ಆಮೇಲೆ ವಯಸ್ಸಾದ ವೃದ್ಧರಿಗೆ, ಆಮೇಲೆ ಬ್ರಾಹ್ಮಣರಿಗೆ, ಮತ್ತು ಗುರುಪತ್ನಿಗೆ, ಆಮೇಲೆ ಇದು ಇವರಿಗೆ ನರ್ಸು ಅಂತ ಇದ್ದಾರ, ಆಯಾಗೆ ಅವ್ರಿಗೆ. ಸೊ ಇವ್ರಿಗೆಲ್ಲ ರಕ್ಷಣೆ ಕೊಡುವಾಗ ಸ್ತ್ರೀದು ಒಂದು ಸ್ಥಾನ ಬಂದು ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯವಾದ ಒಂದು ಸ್ಥಾನ. ಅದಕ್ಕೆ ವಯಸ್ಸಾದ ಮೇಲೆ ಸ್ತ್ರೀಗಳಿಗೆ ತುಂಬ ರಕ್ಷಣೆ ಕೊಡಲೇಬೇಕು ಅಂತ ಹೇಳಿ ಇಲ್ಲಿ ಹೇಳುವಾಗ, ಇಲ್ಲ ಇಲ್ಲಿ ಸಮಾಜದಲ್ಲಿ ಏನು ಅಂದ್ಕೊಂಡ್ರು, ನೀವು ಏನು ಹಕ್ಕೆ ಮಾಡ್ಬಿಟ್ರು ಸ್ತ್ರೀಗಳಿಗೆ, ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಬಿಟ್ಟು ಮನು ಸಂಹಿತಾನೇ ಅವ್ರು ಬೆಂಕಿ ಸುಟ್ಬಿಟ್ರು, ಅದನ್ನು ಪೇಪರ್ಸ್ನೇ ಸುಟ್ಬಿಟ್ರು 1927. ಸೊ ಅದೇ ಇಲ್ಲಿ ಹೇಳ್ತಾರೆ, ಮನು ಸಂಹಿತಾನಲ್ಲಿ ಅದು ತುಂಬ ವಿಶೇಷವಾದ ಒಂದು ವ್ಯಾಖ್ಯಾನಗಳೆಲ್ಲ ಕೊಟ್ಟಿದ್ದಾರೆ. ಈ ಕಾಮ ಬಂದು ಎಲ್ಲದಕ್ಕೂ ಮಾಧ್ಯಮವಾಗಿದೆ. ಜೀವರಾಶಿಗೆ, ಜೀವಾತ್ಮಗೆ ಎಲ್ಲ ಒಂದು ಈ ಜನ್ಮಗಳು ತಗೊಳ್ಳೋದಕ್ಕೆ ಕಾರಣ ಏನಂದರೆ ಈ ಕಾಮನೇ. ಕಾಮದಿಂದನೇ ನಾವು ಈ ಜನ್ಮ ತಗೊಳ್ತಾ ಇರೋದು. ಮತ್ತೆ ಜನ್ಮ ತಗೊಂಡು ಭಗವಂತನ ಕೊಟ್ಟಿದ್ದ ಒಂದು ಈ ಅವಕಾಶನ ನಿರಾಕಾರ ಮಾಡಿ ನಾವು ಈ ಕಾಮದಲ್ಲಿ ನಾವು ಏನಾಗಿದ್ದೀರಿ ಅಂದರೆ ಮಗ್ನರಾಗ್ಬಿಟ್ಟಿದ್ದೀರಿ. ಅದೇ ಇಲ್ಲಿ ಮನಸ್ಸು ಸಂಹಿತೆಯಲ್ಲಿ ಹೇಳ್ತಾ ಇದ್ದಾರೆ, ಎನಿ ಅಮೌಂಟ್ ಆಫ್ ಸೆನ್ಸ್ ಎಂಜಾಯ್ಮೆಂಟ್ ಲಸ್ಟ್ ಕೆನಾಟ್ ಬಿ ಸ್ಯಾಟಿಸ್ಫೈಡ್. ಇನ್ನೊಂದು ಏನಂದರೆ, ಸರಿ ಈಗ ಒಂದು ಉದಾಹರಣೆಗೆ ಒಬ್ಬ ಕುಡ್ಕ ಇದ್ದಾನೆ, ಅವನಿಗೆ ಆಯ್ತಪ್ಪ ಇವತ್ತು ನಾನು ಕುಡಿದ್ಬಿಟ್ಟು ನಾಳೆಯಿಂದ ನಾನು ಕುಡಿಯಲ್ಲ ಅಂತ ಅವನಿಗೇನ ಅವನ ಹತ್ರ ಇದು ವಾಗ್ದಾನ ಮಾಡಿಕೊಂಡ್ರೆ, ಅವನೇನು ಮಾಡ್ತಾನೆ, ಇವತ್ತು ಕುಡಿದ್ಬಿಟ್ಟು ಇನ್ಮೇಲೆ ಕುಡಿಬಾರ್ದಪ್ಪ, ತಲೆಯೆಲ್ಲ ಸುತ್ತದೆ, ಬೇಡಪ್ಪ ಇವತ್ತು ಅಂತ ನಾಳೆ ಅವತ್ತಿಗೆ ಏನು ಮಾಡ್ತಾನೆ, ಕುಡ್ದಾದ್ಮೇಲೆ ಎದ್ಮೇಲೆ ಅವನು ತಿಳ್ಕೊತಾನೆ, ಎಲ್ಲ ಬರುತ್ತಲ್ಲ, ತಲೆನೋವು ಇರುತ್ತೆ, ತಲೆ ಭಾರ ಇರುತ್ತೆ, ಎಲ್ಲ ಸುತ್ತಾ ಇರುತ್ತೆ, ಇದೆ, ಅವಾಗ ಏನು ಅನ್ಕೊಂತಾನೆ, ಇನ್ನು ಕುಡಿಬಾರ್ದು ಅನ್ಕೊಂತಾನೆ. ಆಮೇಲೆ ಮಧ್ಯಾಹ್ನ ಸಾಯಂಕಾಲ ಹಂಗೆ ಹೋಗುವಾಗ ಹುಡುಗ ನೋಡ್ತಾನೆ, ಬಾರ್ ನೋಡ್ತಾನೆ, ಫ್ರೆಂಡ್ಸ್ ನೋಡ್ತಾನೆ, ಇನ್ನೊಂದ್ಸಲ ಇವತ್ತು ಒಂಚೂರು ಸ್ವಲ್ಪ ಕುಡಿದ್ಬಿಡೋಣ ಅದು ಇನ್ನೊಂದ್ಸಲ ಹೋಗ್ತಾನೆ. ಸೊ ಆ ಕಾಮದ ಆಸೆ ಯಾವತ್ತು ಅದನ್ನ ಪೂರೈಸಕ್ಕೆ ಆಗಲ್ಲ, ಅದನ್ನ ಕೊನೆನೇ ಇಲ್ಲ ಅದಕ್ಕೆ. ಅದೇ ತರ ಹುಡುಗಿನ ನೋಡುವಾಗ ಏನಾಗುತ್ತೆ ಅಂದ್ರೆ, ಒಂದು ಹುಡುಗಿ ಸಂತೋಷವಾಗಿ ಹೋಗ್ತಾ ಇದ್ರೆ ಒಬ್ಬ ನೋಡ್ಕೊಂಡು ಏನ್ ಮಾಡ್ತಾನೆ, ಇವರಿಬ್ರು ಎಷ್ಟು ಸಂತೋಷವಾಗಿದ್ದಾರೆ, ನಾನು ಈ ತರ ಮಾಡಬೇಕು. ಅವನೇನ್ ಮಾಡ್ತಾನೆ, ಅವನು ಆ ತರ ಮಾಡಕ್ಕೆ ಶುರು ಮಾಡ್ಕೊತಾನೆ. ಅದಕ್ಕೆ ಸ್ತ್ರೀ ಸಂಘ ಅಂತ ಹೆಸರು ಅದಕ್ಕೆ. ಸೊ ಅದ್ ಮಾಡುವಾಗ ಏನಾಗುತ್ತೆ, ಈ ಒಂದು ಕಾರಾಗಾರ ಗೃಹದಲ್ಲಿ ನಾವು ಬಿದ್ದೋಗ್ತೀವಿ, ಅದೇ ಜೈಲು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮೈಥುನ ಆಗರ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದ. ಅದೇ ಹೇಳ್ತಾ ಇದ್ದಾರೆ, ದಿಸ್ ಮೆಟೀರಿಯಲ್ ವರ್ಲ್ಡ್ ಇಸ್ ಕಾಲ್ಡ್ ಮೈಥುನ ಆಗರ, ಅಂದ್ರೆ ಕಾಮದ ಜೈಲು ಅಂತ ಹೆಸರು ಇದಕ್ಕೆ. ಆರ್ ದಿ ಶಾಕಲ್ಸ್ ಆಫ್ ಸೆಕ್ಸ್ ಲೈಫ್ ಇನ್ ದಿ ಆರ್ಡಿನರಿ ಪ್ರಿಸನ್ ಹೌಸ್, ಕ್ರಿಮಿನಲ್ಸ್ ಆರ್ ಕೆಪ್ಟ್ ವಿತ್ ಇನ್ ಬಾರ್ಸ್. ಸೊ ಇವು ಬೇರೆ ಸಾಧಾರಣವಾದ ಜೈಲಲ್ಲಿ ಯಾರನ್ನ ಕ್ರಿಮಿನಲ್ಸ್ ಇಟ್ಟಿದ್ದಾರೆ ಅಂದ್ರೆ, ಇದು ಕ್ರಿಮಿನಲ್ಸ್ ಏನ್ ಹೇಳ್ತೀರಾ ನೀವು ಕನ್ನಡದಲ್ಲಿ, ಕೈದಿಗಳನ್ನ. ಸೊ ಕೈದಿಗಳನ್ನ ಅಲ್ಲಿ ಜೈಲಲ್ಲಿ ಇಡ್ತಾರೆ. ಆದ್ರೆ ಇಲ್ಲಿ ಇದು ಒಂದು ದೊಡ್ಡ ಕಾಮದ ಜೈಲು. ಇದು ಈ ಭೌತಿಕ ಪ್ರಪಂಚ ಬಂದು ದೊಡ್ಡ ಕಾಮದ ಜೈಲು. ಈ ಕಾಮದ ಜೈಲಲ್ಲಿ ನಮ್ಮನ್ನ ನಾವು ಅಲ್ಲಿ ಕೈದಿಯಾಗಿ ಬಂಧಿಸಿದ್ದಾರೆ ನಮ್ಮನ್ನ. ನಾವೇ ಬಂದಿ ಆಗ್ಬಿಟ್ಟಿದ್ದೀವಿ, ಬಂಧಿಸಿಲ್ಲ, ನಮಗೆ ನಾವೇ ಬಂದಿ ಆಗಿದ್ದೀವಿ. ಸೊ ಇದರಿಂದ ನಾವು ಬಿಡುಗಡೆ ಆಗ್ಬೇಕು ಅಂತ ಹೇಳಿದ್ರೆ ಕಾಮದಿಂದ ನಾವು ದೂರ ಆಗ್ಬೇಕು. ಸೊ ಈ ಕಾಮದಿಂದ ನಾವು ದೂರ ಆಗಬೇಕು ಅಂದ್ರೆ ಏನು, ಅಡ್ವಾನ್ಸ್ಮೆಂಟ್ ಆಫ್ ಮೆಟೀರಿಯಲ್ ಸಿಚುಯೇಷನ್ ಆನ್ ದಿ ಬೇಸ್ ಆಫ್ ಸೆನ್ಸ್ ಗ್ರಾಟಿಫಿಕೇಶನ್ ಮೀನ್ಸ್ ಇನ್ಕ್ರೀಸಿಂಗ್ ದಿ ಡ್ಯೂರೇಷನ್ ಆಫ್ ಮೆಟೀರಿಯಲ್ ಎಕ್ಸಿಸ್ಟೆನ್ಸ್ ಆಫ್ ಎ ಲಿವಿಂಗ್ ಎಂಟಿಟಿ. ಸೊ ಇದು ಈ ಕಾಮದಿಂದ ನಮಗೇನಾಗುತ್ತೆ, ನಮ್ಮ ಭೌತಿಕವಾದ ಈ ಒಂದು ಜೀವನ ಏನಾಗುತ್ತೆ, ಹೆಚ್ಚಾಕೊಂಡು ಹೋಗ್ತಾ ಇರುತ್ತೆ, ಹೆಚ್ಚಾಕೊಂಡು ಹೋಗ್ತಾ ಇರುತ್ತೆ. ಈಗ ನಾವು ಯಾರನ್ನೋ ಒಬ್ಬರನ್ನ ಪ್ರೀತಿಸ್ತೀರಿ, ಅವರು ನಮ್ಮನ್ನ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ, ಬೇಡ ಅಂತ ಹೇಳ್ಬಿಡ್ತಾರೆ. ಅವಾಗ ನಮ್ಗೇನಾಗುತ್ತೆ, ಅದರಿಂದ ನಮಗೆ ದ್ವೇಷ ಬರುತ್ತೆ. ದ್ವೇಷ ಬಂದು ಅದು ನಮ್ಗೆ ಯಾವಾಗ ನಮ್ಮ ಆಸೆ ಪೂರೈಸೋ ಇನ್ನು ನಮ್ಗೆ ಕೋಪ ಬರುತ್ತೆ. ಆ ಕೋಪ ಬರುವಾಗ ಏನಾಗುತ್ತೆ, ನಮ್ಮಲ್ಲಿರೋ ಜ್ಞಾನ ಎಲ್ಲ ಒಟ್ಟೋಗಿ ನಾವೇನ್ ಮಾಡ್ತೀರಿ, ಇನ್ನೊಂದ್ಸಲ ನಾವೇನ್ ಮಾಡ್ತೀರಿ, ಅದನ್ನೇ ವ್ಯತ್ಯಪಡಿಸ್ಕೊಂಡು ಜೀವ ಬಿಟ್ಬಿಡ್ತೀರಿ. ಅವಾಗ ಏನಾಗುತ್ತೆ, ಅದು ಆಸೆ ಪೂರೈಸಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಜನ್ಮ ತಗೊಂಡ್ರಿ. ಈ ತರ ಇದು ಹೆಚ್ಕೊಂಡು ಹೋಗುತ್ತಾನೆ ಇರುತ್ತೆ. ಈ ಭೌತಿಕ ಜೀವನ ಬಂದು ಹೆಚ್ಕೊಂಡು ಹೋಗ್ತಾ ಇರುತ್ತೆ. ಯಾವ್ದು ಕಾರಣ ಏನಂದ್ರೆ ಲಸ್ಟ್, ಅದೇ ಕಾಮದಿಂದ ಆ ತರ ಆಗುತ್ತೆ. ಸೊ ಈ ಕಾಮ ಅನ್ನೋದು ಬಂದು ಅಜ್ಞಾನ ಅಂತ ಹೇಳ್ತಾ ಇದ್ದಾರೆ. Therefore, this lust is a symbol of ignorance by which the living entity is kept within this material world. So ಈ ಭೌತಿಕ ಪ್ರಪಂಚದಲ್ಲಿ ನಮ್ಮನ್ನ ಏನ್ ಮಾಡುತ್ತೆ, ಅದು ಇಲ್ಲೇ ನಮ್ಮನ್ನ ಟೆಂಟಾಗಿ ಕೂರಿಸ್ಕೊಂಡ್ಬಿಡುತ್ತೆ ನಮ್ಮನ್ನ. ಅದು ಇದು ಅನ್ಕೊಂಡು ಅದು ಬೇರೆ ಕಾಮದಲ್ಲಿ ನಾವು ಏನಾಗ್ತೀರಿ, ಮಗ್ನರಾಗ್ಕೊಂಡು ಈ ಕಾಮದಲ್ಲೇ ನಾವೇನಾಗ್ತೀರಿ, ಮತ್ತೆ ಮುಂದೆ ಹೋಗೋದಕ್ಕೆ ನಮ್ಮನ್ನು ಬಿಡೋದೇ ಇಲ್ಲ. ಇದು ಭಕ್ತಿ ಸೇವೆ ಮಾಡೋದಕ್ಕೂ ಬಿಡಲ್ಲ. ಇನ್ನೊಂದು ಇವಾಗ ಒಂದು ಅಂದವಾದ ಹುಡುಗಿ ನಾವು ನೋಡ್ತೀರಿ, ಅಂದವಾದ ಹುಡುಗನ ನಾವು ನೋಡ್ತೀರಿ,
ಓ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅವನು ಅನುಭವಿಸ್ಮೇಲೆ ಏನಾಗುತ್ತೆ ಅದರಿಂದ ಅದು ನಮ್ಮ ಆಸೆ ಇದಾಗಲ್ಲ. ಇನ್ನೊಂದು ಅಂದವಾದ ಹುಡುಗಿ ಹೋದ್ರೆ ಇನ್ನೊಂದು ಅಂದವಾದ ಹುಡುಗಿ ನೋಡ್ತೀರಿ, ಇನ್ನೊಂದು ಅಂದವಾದ ಹುಡುಗ ಇನ್ನೊಂದು ಅಂದವಾದ ಹುಡುಗ ನೋಡ್ತೀರಿ. ಹುಡುಗನ್ ನೋಡೋದು ಹುಡುಗಿ ನೋಡೋದು ಇದು ಬಂದು ಕಾಮನ್ನು. ಬಟ್ ಏನಾಗುತ್ತೆ ಅಂದ್ರೆ ಒಂದರಿಂದ ನಾವು ಅದನ್ನ ಇದು ಮಾಡ್ಕೊಳ್ಳಲ್ಲ, ಸ್ಟಾಪ್ ಮಾಡ್ಕೊಳ್ಳಲ್ಲ, ರಹಿತ ಮಾಡಲ್ಲ. ಇನ್ನೊಂದು ನೋಡ್ತೀರಿ. ಇದಕ್ಕೆ ಒಂದು ಕೊನೆನೇ ಇಲ್ಲ. ಸೊ ಈ ಕಾಮನ ನಾವು ನಿಲ್ಸಕ್ಕಾಗಲ್ಲ. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಅದಕ್ಕೆ ಆಚಾರ್ಯಸ್ ಏನ್ ಹೇಳ್ತಾರೆ ಅಂದ್ರೆ, ಈ ಭಗವಂತ ಸೃಷ್ಟಿ ಮಾಡಿದ್ದ ಈ ಭೌತಿಕ ಪ್ರಪಂಚದಲ್ಲಿರೋ ಈ ವಸ್ತುಗಳನ್ನ ನೋಡಿ ಇಷ್ಟು ಆಕರ್ಷಣೆ ಬಿದ್ದಿದ್ದೀರ ನೀವು. ಇನ್ನು ಭಗವಂತ ಎಷ್ಟು ಆಕರ್ಷಣೆ ಆಗಿದ್ದಾನೆ, ಈ ಭೌತಿಕ ಸೃಷ್ಟಿನೇ ಸೃಷ್ಟಿ ಮಾಡಿದ್ದ ಸೃಷ್ಟಿಕರ್ತ ಇನ್ನೆಷ್ಟು ಆಕರ್ಷಣೆ ಆಗಿದ್ದಾನೆ, ಅದನ್ನ ನೀವು ಬಿಟ್ಬಿಟ್ಟಿದ್ದೀರಾ ಅಂತ ಭಗವಂತ ಆಚಾರ್ಯಸ್ ಅದನ್ನ ವರ್ಣನೆ ಕೊಡ್ತಾ ಇದ್ದಾರೆ. ಸೊ ಈ ತರ while one enjoys sense gratification, it may be that there is some feeling of happiness, but actually that is so called feelings of happiness is the ultimate enemy of the sense enjoyer. ನಾವೇನು ಅನ್ಕೊಂತೀರಿ, ಇವ್ನು ಅನುಭವಿಸ್ಬಿಟ್ರೆ ಸಾಕಪ್ಪ, ನನಗೆ ಎಲ್ಲ ಸಂತೋಷ, ನನಗೆ ಇದೆಲ್ಲ ತೃಪ್ತಿ ಆಗ್ಬಿಡುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಬಟ್ ಅದೇ ನಮಗೆ ಶತ್ರುಗೆ ಕಾರಣ, ಅದೇ ನಮ್ಗೆ ವೈರಿ ಆಗುತ್ತೆ. ಇಟರ್ನಲ್ ವೈರಿ ಅಂದ್ರೆ ಶಾಶ್ವತವಾದ ವೈರಿ ನಮ್ಗೆ ಅದೇ. ಅದರಿಂದನೇ ನಾವು ದೊಡ್ಡ ಆತಂಕದಲ್ಲಿ ನಾವು ಬಿದ್ದೋಗ್ಬೋದು, ದೊಡ್ಡ ಅಪಾಯಕರವಾದ ಒಂದು ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಳ್ಳೋಕೆ ಕಾರಣ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ 40ನೇ ಶ್ಲೋಕ, ದ ಸೆನ್ಸಸ್, ದ ಮೈಂಡ್ ಅಂಡ್ ಇಂಟೆಲಿಜೆನ್ಸ್ ಆರ್ ದಿ ಸಿಟಿಂಗ್ ಪ್ಲೇಸ್ ಆಫ್ ದಿ ಲಸ್ಟ್. ಸೊ ಈ ಕಾಮಕ್ಕೆ ಕಾರಣ ಏನು ಅಂತ ನೋಡ್ತಾ ಇದ್ದಾರೆ. ಈ ಕಾಮ ಯಾವುದರಿಂದ ನಮ್ಮನ್ನ ಪ್ರಭಾವ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇಂದ್ರಿಯಗಳು, ನಮ್ಮ ಇಂದ್ರಿಯ ಮತ್ತೆ ಮನಸ್ಸು ಮತ್ತೆ ಬುದ್ಧಿ, ಈ ಸ್ಥೂಲ ದೇಹ, ಮನಸ್ಸು ಬುದ್ಧಿ ಅಹಂಕಾರ. ಸೊ ಈ ಇಂದ್ರಿಯ ಮನಸ್ಸು ಮತ್ತೆ ಬುದ್ಧಿ ಇದೇನ್ ಮಾಡುತ್ತೆ ನಮ್ಮನ್ನ ಅಂದ್ರೆ ಕಾಮಕ್ಕೆ ಬಳಿ ಆಗೋದಕ್ಕೆ ನಮ್ಮನ್ನೇನ್ ಮಾಡುತ್ತೆ, ಅದಕ್ಕೆ ತಳ್ಳುತ್ತೆ, ನಮ್ಮನ್ನ ಆ ಒಂದು ದಿಶೆಗೆ ತಳ್ಳುತ್ತೆ. ಥ್ರೂ ದೆಮ್ ಲಸ್ಟ್ ಕವರ್ಸ್ ದಿ ರಿಯಲ್ ನಾಲೆಡ್ಜ್. ಅದರಿಂದ ಏನಾಗುತ್ತೆ, ಈ ಕಾಮದಿಂದ ನಮ್ಗೆ ಏನಾಗುತ್ತೆ ಅಂದ್ರೆ, ನಮ್ಗಿರೋ ನಾಲೆಡ್ಜ್, ನಮ್ಗಿರೋ ಜ್ಞಾನ ಅದು ಬಂದು ಮುಚ್ಚಲ್ಪಡುತ್ತೆ, ಮುಚ್ಕೊಂಡ್ಬಿಡುತ್ತೆ. ಅದು ಜ್ಞಾನ ಮುಚ್ಕೊಂಡ್ಬಿಡುತ್ತೆ. ಮುಚ್ಕೊಂಡು ಏನಾಗುತ್ತೆ, ನಾವು ಇಲ್ಲಿ ಅದಕ್ಕೆ ಕಾಮಕ್ಕೆ ಬಲಿ ಆಗ್ಬಿಡ್ತೀರಿ. So the enemy has captured different strategic positions in the body of the conditioned soul, and therefore Lord Krishna is giving hints of those places so that one who wants to conquer enemy may know where he can be found. So the enemy has captured different strategic positions. So ಇವರೆಲ್ಲ ನಮಗೆ ಶತ್ರುಗಳು, ಮನಸ್ಸು, ಬುದ್ಧಿ ಮತ್ತೆ ಇಂದ್ರಿಯಗಳು. ಯಾಕಂದ್ರೆ ಇಂದ್ರಿಯಗಳಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ ಆಚಾರ್ಯಸು, ಕಣ್ಣು ತುಂಬಾ ಪ್ರಾಬ್ಲಮ್ ಅಂತೆ, ಕಣ್ಣು ತುಂಬಾ ದೊಡ್ಡ ವೈರಿ ಅಂತೆ ನಮ್ಗೆ. ಈ ಕಣ್ಣಿಂದ ನಾವು ಒಳ್ಳೇದು ನೋಡ್ಬೋದು, ಈ ಕಣ್ಣಿಂದ ನಾವು ಕೆಟ್ಟದ್ದು ನೋಡ್ಬೋದು. ಅದಕ್ಕೆ ಏನು ಉದಾಹರಣೆ ಕೊಡ್ತಾರೆ ಅಂದ್ರೆ, ಈ ದೊಡ್ಡ ದೊಡ್ಡ ಅರಣ್ಯಗಳಲ್ಲಿ ಆನೆಗಳನ್ನ ಯಾವ ತರ ಹಿಡಿತಾರೆ, ಕಾಡಲ್ಲಿ ಆನೆಯನ್ನು ಹಿಡಿಬೇಕು ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಹೆಣ್ಣು ಆನೆನ ಮುಂದೆ ಕಳಿಸ್ಬಿಡ್ತಾರಂತೆ. ಹೆಣ್ಣಾನೆನ ಮುಂದೆ ಕಳಿಸ್ಬಿಟ್ಟು ಅದ್ರ ಹಿಂದ್ಗಡೆ ಗಂಡಾನೆನ ಕಳಿಸ್ತಾರಂತೆ. ಕಳಿಸ್ಬಿಟ್ಟು ಗಂಡಾನೆ ಬರಕ್ ಮುಂದೆ ಏನ್ ಮಾಡ್ತಾರೆ, ಒಂದು ದೊಡ್ಡ ಹಳ್ಳ ತೋಡ್ಬಿಡ್ತಾರೆ. ಅಲ್ಲಿ ಹಳ್ಳ ತೋಡ್ಬಿಟ್ಟು ಅದ್ಮೇಲೆ ಹುಲ್ಲಾಕ್ಬಿಡ್ತಾರೆ. ಇದೇನಾಗುತ್ತೆ, ಹೆಣ್ಣಾನೆ ಮುಂದೆ ಹೋಗ್ಬಿಡುತ್ತೆ, ಅದಕ್ಕೆ ಬೇರೆ ದಾರಿ ತೋರಿಸ್ಬಿಟ್ಟು ಗಂಡಾನೆಗೆ ಈ ಹಳ್ಳ ಇರೋ ದಾರಿ ತೋರಿಸ್ಬಿಡ್ತಾರೆ. ಈ ಗಂಡಾನೆ ಏನ್ ಮಾಡುತ್ತೆ, ಹೆಣ್ಣಾನೆ ಹೋಗೋ ದಾರಿಯಲ್ಲಿ ಹೋಗ್ತಾ 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 ಏನಾಗುತ್ತೆ, ಹಳ್ಳದಲ್ಲಿ ಬಿದ್ದೋಗ್ಬಿಡುತ್ತೆ. ಅಂದ್ರೆ ಕಾರಣ ಈ ಆನೆದ ಕಣ್ಣಿದೆಯಲ್ಲ, ಕಣ್ಣೇನಾಗುತ್ತೆ, ಅದು ನೋಡ್ಕೊಂಡೇ ಹೋಗುತ್ತೆ. ಅದು ನೋಡ್ಕೊಂಡೇ ಹೋಗ್ತಾ 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 ಏನಾಗುತ್ತೆ, ಆ ಕಾಮದ ಒಂದು ದೃಷ್ಟಿನಲ್ಲಿ ಆ ಹಳ್ಳದಲ್ಲಿ ಬಿದ್ದೋಗ್ಬಿಡುತ್ತೆ. ಅದೇ ತರ ನಾವು ಈ ಜೀವಾತ್ಮಗಳು ಏನ್ ಮಾಡ್ತಾರೆ ಅಂದ್ರೆ, ಈ ಕಣ್ಣು ನೋಡಿ ಏನ್ ಮಾಡುತ್ತೆ, ನಮ್ಮ ರೆಕಾರ್ಡ್ ಮಾಡುತ್ತೆ. ಹೆಂಗಿದೆ ನೋಡಿ, ಇದು ಸಿಸ್ಟಮ್ ಪದ್ಧತಿ ಹೆಂಗಿದೆ ಅಂದ್ರೆ ತುಂಬಾ ಟೆಕ್ನಿಕ್ ಇದು. ಕಣ್ಣು ನಮ್ಮನ್ನ ನೋಡ್ತಾ 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 ನಾವು ಯಾರನ್ನೋ ಒಬ್ಬ ನೋಡ್ತಾ ಇದ್ದಾರೆ ಅಂದ್ರೆ ಅವ್ನು ನೋಡ್ಕೊಂಡೆ ಏನ್ ಮಾಡುತ್ತೆ, ಕಣ್ಣು ಹಂಗೆ ನಮ್ಗೆ ಮೆಡಿಟೇಷನ್ ಸ್ಟಾರ್ಟ್ ಆಗುತ್ತೆ, ಧ್ಯಾನ ಸ್ಟಾರ್ಟ್ ಆಗಿ ಏನಾಗುತ್ತೆ, ನಮ್ಮ ಕಾನ್ಶಿಯಸ್ನೆಸ್ ಅಂದ್ರೆ ನಮ್ಮ ಪ್ರಜ್ಞೆನಲ್ಲಿ ಅದು ಪದವಿ ಆಗುತ್ತೆ, ರೆಕಾರ್ಡ್ ಆಗ್ಬಿಟ್ಟು ನಮ್ಗೆ ಬೇರೆ ಎಲ್ಲೂ ಅದನ್ನೇ ತೋರಿಸುತ್ತೆ ನಮ್ಗೆ. ಈಗ ಅಜಾಮಿಲ ಏನ್ ಮಾಡ್ತಾನೆ, ಆ ಯಂಗ್ಸ್ನೇ ನೋಡ್ಕೊಂಡು ಅವ್ರನ್ನೇ ಧ್ಯಾನ ಮಾಡ್ಕೊಂಡು, ನಾನು ನಿಮ್ಗೆ ಇವ್ರದ್ದು ಯಾರ್ದು ಒಬ್ಬ ಕೃಷ್ಣ ಕಥಾಮೃತ ಬರೆದಿರೋರು ಒಬ್ರದ್ದು ಕಥೆ ಹೇಳಿದ್ದೀನಿ ನಿಮ್ಗೆ. ಅವರು ಏನ್ ಮಾಡ್ತಾರೆ ಅಂದ್ರೆ, ತಂದೆ ತಿಥಿ ಅವತ್ತು ತಂದೆಗೆ ತಿಥಿ ಮಾಡಬೇಕು, ತಂದೆ ತಿಥಿ ಬಿಟ್ಬಿಟ್ಟು ಆ ಊರಲ್ಲಿ ದೊಡ್ಡ ವೇಶ್ಯ ಇದ್ದಾರೆ. ಆ ವೇಶ್ಯ ನೋಡಿದ್ರೆ ಇವನ್ಗೆ ತುಂಬಾ ಆಕರ್ಷಣೆ, ಯಾವಾಗ್ಲೂ ಆ ವೇಶ್ಯ ಮನೆಗೆ ಹೋಗೋದು, ಮಾತಾಡೋದು, ಬರ್ತಾ ಇರ್ತಾನೆ. ಆವತ್ತಿನ ದಿನ ಕೂಡ ಇವನ್ ದೊಡ್ಡ ಮಗ ತಿಥಿ ಮಾಡೋದು ಬಿಟ್ಬಿಟ್ಟು ಏನ್ ಮಾಡ್ತಾನೆ, ಜೋರ್ ಮಳೆ, ಸಿಕ್ಕಾಪಟ್ಟೆ ಮಳೆ ಆ ಊರಲ್ಲಿ. ಇವನೇನ್ ಮಾಡ್ತಾನೆ, ಸೀದಾ ಯಾವ್ದೋ ಬೋಟ್ ತರ ಇರುತ್ತೆ, ಅದ್ರಲ್ಲಿ ಕುತ್ಕೊಂಡು ಹೋಗಿ ಅವ್ರ ಮನೆ ಬಾಗಿಲು ಮುಚ್ಚಿರುತ್ತೆ. ಇವನೇನ್ ಮಾಡ್ತಾನೆ, ಮೇಲೆ ಕಿಟಕಿನಲ್ಲಿ ಒಂದು ದಾರಿ ಇರುತ್ತೆ, ಒಂದು ಹಗ್ಗ ತರ ಇರುತ್ತೆ, ಹಗ್ಗನ ಇಟ್ಕೊಂಡು ಕಿಟಕಿನಲ್ಲಿ ಒಳಗಡೆ ಜಂಪ್ ಮಾಡ್ಬಿಡ್ತಾನೆ. ಜಂಪ್ ಮಾಡ್ಬಿಟ್ಟು ಅವಳು ನೋಡಕ್ಕೋಸ್ಕರ ಬಂದಿರೋದು ಇವನು.
ಕಾಮಕ್ಕೆ ಎಷ್ಟು ಬಲಿಯಾಗಿದ್ದಾನೆ ಅಂತ ತೋರಿಸ್ತಾ ಇದೆ ಈ ಉದಾಹರಣೆ ಹೇಳ್ತಾ ಇದ್ದಾರೆ. ಅದನ್ನ ನೋಡ್ಕೊಂಡು ಅವಳನ್ನ ನೋಡ್ತಾ ಇರುವಾಗ ಅವಳು ಹೇಳ್ತಾಳೆ, ಏನಪ್ಪ ನೀನು ನನ್ನ ಮೇಲೆ ಇಷ್ಟು ಆಸೆ ಇಟ್ಕೊಂಡಿದ್ಯಲ್ಲ, ನೀನು ಯಾವ ಥರ ಈ ಮಳೆನಲ್ಲಿ ಈ ಇದರಲ್ಲಿ ನೀನು ಬಂದಿದ್ಯಲ್ಲ, ಅದು ಫ್ಲಡ್ಸು, ಅದೇನದು ಇದು ತುಫಾನ್, ಪ್ರವಾಹದಲ್ಲಿ ಬಂದಿದ್ದಾನೆ. ಅವನು ಬಂದಿರೋ ಒಂದು ಇದು ನೌಕೆ ಅಲ್ಲ, ಅದು ಒಂದು ಇದು ಡೆಡ್ ಬಾಡಿ, ಹೆಣದ ಮೇಲೆ ಕೂತ್ಕೊಂಡು ಬಂದಿದ್ದಾನೆ. ಆ ಹಗ್ಗ ಅಲ್ಲ, ಸತ್ತೋಗಿದ ಹಾವು, ಆ ಹಾವುನ ಇಟ್ಕೊಂಡು ಹತ್ಕೊಂಡು ಅದನ್ನ ಜಂಪ್ ಮಾಡಿದ್ದಾನೆ. ಇಷ್ಟು ಕಷ್ಟಪಟ್ಟು ನಿನ್ನ ಪ್ರಾಣಕ್ಕೆ ಅಪಾಯ ಆಗ್ತಾ ಇತ್ತು, ಅದನ್ನೆಲ್ಲ ಬಿಟ್ಟು ನಾನು ನೋಡಕ್ ಬಂದಿದ್ಯಲ್ಲ, ಇಷ್ಟು ನೀನು ಸಾಧನೆ ಬಂದು ಆ ಮುಕ್ತಿ ಕೊಡೋ ಮುಕುಂದನ ಮೇಲೆ ಮಾಡಿದ್ರೆ ನೀನು ಯಾವಾಗಲೂ ಭಗವಂತ ತುಳಸಿದಾಸ್ ಕತೆ. ಇವ್ರ ಹೆಸರು ಏನೋ ತುಂಬಾ ಚೆನ್ನಾಗಿದೆ, ಮರ್ತೋಗಿದ್ದೀನಿ. ಆಮೇಲೆ ಏನಾಗುತ್ತೆ ಅಂದ್ರೆ ಇದು ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಸ್ತಾರೆ ಅವರು, ಇವಳು ಯಾರು ಆ ವೇಶ್ಯ. ಆವಾಗ ಇವನಿಗೆ ಸಾಕ್ಷಾತ್ಕಾರ ಆಗುತ್ತೆ, ನೋಡಪ್ಪ ನಾನು ಇಷ್ಟು ಆಕರ್ಷಣೆ ಇಟ್ಕೊಂಡು ಇವಳ ಮೇಲೆ ನಾನು ಬಂದೆ, ಇವಳನ್ನೇ ಮೋಹಿಸ್ಕೊಂಡು ಬಂದೆ, ಬಟ್ ಇವಳು ಈ ತರ ಮಾತಾಡ್ತಾ ಇದ್ದಾಳಲ್ಲ, ಇವಳೇ ಈ ತರ ಮಾತಾಡುವಾಗ ನಾನು ಯಾಕೆ ಇನ್ನ ಕಾಮದಲ್ಲಿ ನಾನು ಇದು ಮಾಡಬೇಕು, ನಾನು ಕಾಮದಿಂದ ಹೊರಗಡೆ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ ಮನೆಗೆ. ವಾಪಸ್ ಹೋಗ್ತಾ ಇದ್ರೆ ಇನ್ನೊಂದು ಹೆಂಗಸು ಬಿಂದಿಗೆ ನೀರು ಇಟ್ಕೊಂಡು ಹೋಗ್ತಾ ಇದ್ರೆ ಹಿಂದ್ಗಡೆ ನೋಡ್ಕೊಂಡೆ ಹೋಗ್ತಾನೆ. ಹಿಂದ್ಗಡೆ ನೋಡ್ಕೊಂಡೇ ಹೋಗ್ತಾ ಇರುವಾಗ ಮತ್ತೆ ಕಾಮದಲ್ಲಿ ಬಿಡಕ್ಕಾಗ್ಲಿಲ್ಲ ಅವನ ಕೈಯಲ್ಲಿ. ಯಾಕಂದ್ರೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿದ್ರೆ ಇಂದ್ರಿಯ ವಸ್ತುಗಳಿದೆಯಲ್ಲ ಅದು ನಮ್ಮನ್ನು ಬಿಡಲ್ಲಂತೆ. ಯಾಕಂದ್ರೆ ಎಷ್ಟೋ ಇದು ಜನ್ಮಗಳಿಂದ ಅದು ಕಾಲಾಂತರದಿಂದ ಅದು ಬಂದಿರೋದಂತೆ, ಅದು ನಮ್ಮನ್ನು ಬಿಡಲ್ಲಂತೆ. ಅದಕ್ಕೆ ಕಾಮದಲ್ಲಿ ನಾವು ಬಲಿಯಾಗೆ ನಾವು ಜನ್ಮ ತಗೊಂತಾ ಇರೋದು. ಇದು ಹೋಗ್ತಾ ಇದ್ರೆ ಆಮೇಲೆ ಆ ಹುಡುಗಿ ಯಾರು ಅಂತ ನೋಡಿದ್ರೆ ಮತ್ತೆ ಅವಳೇ ವೇಶ್ಯನೆ, ಪರೀಕ್ಷೆ ಮಾಡಕ್ ಬಂದಿದ್ದಾಳೆ. ಆವಾಗ ಇವಾಗಲೇ ನಾನು ಇಷ್ಟೊತ್ತು ನಿನಗೆ ಪಾಠ ಹೇಳಿದೆ, ಆವಾಗಲೂ ನಿನಗೆ ಬುದ್ಧಿ ಬಂದಿಲ್ಲ, ಇನ್ ಯಾವಾಗ ನೀನು ಸಾಕ್ಷಾತ್ಕಾರ ಆಗುತ್ತೋ ಅಂತ ಹೇಳಿ ಬೈದ್ ಕಳಿಸ್ತಾಳೆ ಅವರು. ಸರಿ, ಇವ್ರೇನ್ ಮಾಡ್ದ, ಒಂದು ಇದೆಲ್ಲ ಇದಕ್ಕೆ ಆಧ್ಯಾತ್ಮಿಕವಾದ ಒಂದು ಸಾಧನೆನೇ ಒಂದು ಒಳ್ಳೆ ದಾರಿ ಅಂತ ಹೇಳ್ಬಿಟ್ಟು ಒಂದು ಗುರು ಹತ್ರ ಆಶ್ರಯ ತಗೋತಾರೆ. ಗುರು ಹತ್ರ ಆಶ್ರಯ ತಗೊಂಡು ಗುರು ಹೇಳ್ದಂಗೆಲ್ಲ ಮಾಡ್ತಾ ಇರ್ತಾನೆ. ಆದ್ರೂ ಅವನಿಗೆ ಇದು ಬಿಡಕ್ಕೆ ಅವನು ಕಷ್ಟ ಪಡ್ತಾ ಇದ್ದಾನೆ, ಬಿಡ್ಬೇಕು ಅಂತ ಕಷ್ಟ ಪಡ್ತಾ ಇದ್ದಾನೆ, ಗೊತ್ತು ಅವನಿಗೆ ಇದು ಮಾಡೋದು ನಾನು ಸರಿಗಿಲ್ಲ ಅಂತ. ಆದ್ರೂ ಅದೇ ಅರ್ಜುನ ಕೇಳ್ತಾನಲ್ಲ, ನನಗೆ ಈ ಪಾಪ ಕಾರ್ಯ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ, ಆದ್ರೆ ಇದು ನನ್ನ ತಳ್ತಾ ಇದೆ, ಮಾಡು ಅಂತ ಹೇಳ್ತಾರೆ. ಕಾರಣ ಏನಂದ್ರೆ ಕಾಮ. ಆವಾಗ ಏನ್ ಮಾಡ್ತಾನೆ, ಈ ಗುರು ಪತ್ನಿ ಏನ್ ಮಾಡ್ತಾರೆ, ಗುರು ಹತ್ರ ರಾತ್ರಿ ಅವ್ರ ಪತಿ ಹತ್ರ ಹೇಳ್ತಾರೆ, ನಿಮ್ಗೆ ಹೊಸದಾಗಿ ಬಂದಿದ್ದಾನಲ್ಲ ಶಿಷ್ಯ, ಅವ್ನು ಸರಿಗಿಲ್ಲ, ಅವ್ನು ನೋಡೋ ರೀತಿನೇ ಸರಿಗಿಲ್ಲ. ಯಾಕಂದ್ರೆ ಕಣ್ಣಿಗೆ ಹೇಳ್ತಾ ಇದ್ದೀನಿ, ಕಣ್ಣು ತುಂಬಾ ವಿಷಪೂರಿತವಾದದ್ದು, ಅದು ಕಣ್ಣಲ್ಲೇ ಹೇಳ್ತಾರಲ್ಲ, ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ಅಂತ. ಆವಾಗ ಅವ್ರು ಹೇಳ್ತಾರೆ, ಈ ಗುರುಗಳು ಏನ್ ಮಾಡಿದ್ರು, ಎಲ್ಲ ಇದು ಪ್ರಾರಂಭದಲ್ಲಿ ಎಲ್ಲರೂ ಹಂಗೆ ಹೇಳ್ತಾರೆ, ಅವ್ರಿಗೆ ಸಾಧನ ಮಾಡಿಸಿ ನಾವು ಇದು ಶುದ್ಧತೆ ಮಾಡಬೇಕು, ಶುದ್ಧತೆ ಮಾಡ್ತಾ ಅವ್ರಿಗೆ ಕರೆಕ್ಟ್ ಮಾಡ್ಬೇಕಾಗಿ ಬರುತ್ತೆ ಅಂತ ಈ ಮಾತುಗಳನ್ನ ಅವ್ನು ಕೇಳ್ಬಿಡ್ತಾನೆ. ಕೇಳ್ಕೊಂಡು ಏನ್ ಮಾಡ್ತಾನೆ, ಮಾರನೇ ದಿನ ಸತ್ಸಂಗ ಮಾಡ್ತಾ ಇರುವಾಗ ಗುರು ಪತ್ನಿನಿದ್ದಾರೆ, ಗುರುನು ಬಂದಿದ್ದಾರೆ. ಇವನೇನ್ ಮಾಡ್ತಾನೆ, ಮೇಲೆ ಹತ್ಬಿಟ್ಟು ಗುರುಪತಿ ಹತ್ರ ಹೇರ್ ಪಿನ್ ಕೇಳ್ತಾನೆ. ಹೇರ್ ಪಿನ್ ಕೇಳ್ಬಿಟ್ಟು ಏನಕ್ಕಪ್ಪ ಅಂತಿದೆ, ನನ್ಗೆ ಬೇಕಾಗ ನೀವು ಸ್ವಲ್ಪ ಕೊಡಿ ಮಾತಾಡಿ ಅಂತ ಕೇಳ್ತಾನೆ. ಅದು ತಗೊಂಡು 2 ಕಣ್ಣು ತೆಗೆದು ಸುಚ್ಕೊಂಡ್ಬಿಡ್ತಾನೆ. ಈ 2 ಕಣ್ಣಿದ್ರೇನೆ ನಾನು ಕಾಮದ ಒಂದು ಇದಕ್ಕೆ ಬಲಿ ಆಗ್ತೀನಿ, ಕಾಮದ ರೂಪದಲ್ಲಿ ನಾನು ಬಲಿ ಆಗ್ಬಿಡ್ತೀನಿ, ಅದಕ್ಕೆ ಈ ಕಣ್ಣಿದ್ರೆ ತಾನೇ ಇದು ಸಮಸ್ಯೆ, ಕಣ್ಣೇ ಇರೋದು ಬೇಡ ಅಂತ ಕಣ್ ತೆಗೆದುಬಿಡ್ತಾನೆ. ಯಾಕೆ ಇದು ಹೇಳ್ತಾನೆ ಅಂದ್ರೆ, ಕಣ್ಣು ಎಲ್ಲದಕ್ಕೂ ಆಕರ್ಷಣವಾದ ಇದೆ ಕಣ್ಣೆ. ಈಗ ನಾವು ಭಗವಂತನ ಕೂಡ ನೋಡ್ತೀರಿ, ಭಗವಂತನ ನೋಡುವಾಗ ಆ ಎಲ್ಲ ಆಕರ್ಷಣೆ ಆ ಕಣ್ಣಲ್ಲೇ ಇರೋದು. ಆ ಕಣ್ಣೇ ಸರಿಗಿಲ್ಲ ಅಂದ್ರೆ ದೇವರನ್ನ ನೋಡಕ್ಕೆ ಒಂಥರ ಇರುತ್ತೆ. ಎಲ್ಲಾದ್ರಲ್ಲಿ ನೋಡಿ, ಒಂದು ಕಣ್ಣು ಬಿಟ್ಟು ಓಪನ್ ಮಾಡಿ ನೋಡಿರ್ತಾನೆ. ಸೊ ಆ ಕಣ್ಣೇ ಇಲ್ಲ ಅಂದ್ರೆ ನಾವು ಅದಕ್ಕೆ ಅದು ಒಂದು ಆಕರ್ಷಣೆ ಇರಲ್ಲ ಅದಕ್ಕೆ. ಸೊ ಅದು ಕಣ್ಣು ಮುಖ್ಯವಾದ ಒಂದು ಇಂದ್ರಿಯ. ಇಲ್ಲಿ ಹೇಳ್ತಾ ಇದ್ರಲ್ಲ, ಇಂದ್ರಿಯ, ಮನಸ್ಸು, ಬುದ್ಧಿ ಅಂತ ಹೇಳ್ತಾ ಇದ್ರಲ್ಲ, ಆ ಮುಖ್ಯವಾದ ಇಂದ್ರಿಯ ಯಾವ್ದಂದ್ರೆ ಈ ಕಣ್ಣು ನಾಳಿಗೆ. ಸೊ ನಾಳಿಗೆನ ಕಣ್ಣನ್ನ ನಾವು ಕಂಟ್ರೋಲ್ ಮಾಡಿದ್ರೆ, ಅದಕ್ಕೆ ಈ ಕಣ್ಣು ಏನ್ ಮಾಡಬೇಕು, ಅಂಬರೀಷ್ ಮಹಾರಾಜ್ ತರ ಯಾವಾಗ್ಲೂ ಭಗವಂತನ ಪಾದಗಳು ನೋಡೋದು, ಭಗವಂತನ ರೂಪ ನೋಡೋದು, ಶಾಸ್ತ್ರಗಳನ್ನ ಕಣ್ಬಿಟ್ಟು ಓದೋದು, ಇದರಲ್ಲಿ ನಾವು ನಿಯುಕ್ತರು ಮಾಡ್ಬೇಕು ಅದನ್ನ ಇಂದ್ರಿಯಗಳನ್ನ. ಆಮೇಲೆ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮೈಂಡ್ ಈಸ್ ದಿ ಸೆಂಟರ್ ಆಫ್ ಆಲ್ ಆಕ್ಟಿವಿಟೀಸ್ ಆಫ್ ದಿ ಸೆನ್ಸಸ್ ಅಂಡ್ ಥಸ್ ವಿ ಹಿಯರ್ ಅಬೌಟ್ ಸೆನ್ಸ್ ಆಬ್ಜೆಕ್ಟ್ಸ್. ದ ಮೈಂಡ್ ಜನರಲಿ ಬಿಕಮ್ಸ್ ಅ ರಿಸರ್ವಾಯರ್ ಆಫ್ ಆಲ್ ಐಡಿಯಾಸ್ ಆಫ್ ಸೆನ್ಸ್ ಗ್ರಾಟಿಫಿಕೇಶನ್. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ಮನಸ್ಸು ಹೆಂಗ್ ಹೇಳಿದ್ರೆ ಹಂಗೆ ನಾವು ಕೇಳ್ತಾನೆ ಇರ್ತೀವಿ. ಮನಸ್ಸು ಏನ್ ಹೇಳಿದ್ರೆ ಅದನ್ನ ಕೇಳ್ತೀರಿ. ಯಾಕಂದ್ರೆ ಮನಸ್ಸು ಏನ್ ಹೇಳ್ತಂದ್ರೆ, ಇದಕ್ ಮುಂದೆ ನಾವ್ ಏನೇನೆಲ್ಲ ನೋಡಿರ್ತಿರೋ, ಏನೇನೆಲ್ಲ ಕೇಳಿರ್ತಿರೋ, ಏನೇನೆಲ್ಲ ಮಾತಾಡಿರ್ತಿರೋ ಅದನ್ನೆಲ್ಲ ರೆಕಾರ್ಡ್ ಮಾಡಿ ನಮ್ಗೆ ಟಿವಿ ತರ ತೋರಿಸ್ತದೆ. ಈ ತರ ನೀನ್ ಮಾತಾಡಿದ್ಯಾ, ಈ ತರ ನೀನು ಕೇಳಿದ್ಯಾ, ಈ ತರ ನೀನು ಹೇಳಿದ್ಯಾ, ಸೊ ನೀನು ಇದನ್ನ ಮಾಡು, ನೀನು ಇದನ್ನ ಹೇಳು, ನೀನು ಇದನ್ನ ಕೇಳು, ಇದನ್ನ ನೋಡು ಅಂತ ಮನಸ್ಸು ನಮಗೆ
ಅದು ನಮಗೆ ತೋರಿಸ್ತಾ ಇರುತ್ತೆ, ಡಾಕ್ಯುಮೆಂಟ್ ತರ ನಮಗೆ ತೋರಿಸ್ತಾ ಇರುತ್ತೆ. ಅದಕ್ಕೆ ಮನಸ್ಸೇ ಎಲ್ಲದಕ್ಕೂ ಕಾರಣ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಸ್ ಎ ರಿಸಲ್ಟ್ ಆಫ್ ಮೈಂಡ್ ಅಂಡ್ ದ ಸೆನ್ಸಸ್ ಬಿಕಮ್ಸ್ repositories of lust. Next, the intelligence department becomes a capital of such lustful propensities. ಸೊ ಅದು ಇದಕ್ಕೆ ಏನ್ ಮಾಡ್ಬೇಕು ನಾವೀಗ? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಏನ್ ಮಾಡ್ಬೇಕು ಇದೀಗ? ಮನಸ್ಸು ಪ್ರಾಬ್ಲಮ್ಮು, ಇಂದ್ರಿಯಗಳು ನಮಗೆ ಪ್ರಾಬ್ಲಮ್ಮು. ಯಾಕಂದ್ರೆ ಇಲ್ಲಿ ಹೆಂಗಿದೆ ಅಂದ್ರೆ ಇದು ಸ್ಟೆಪ್ ಬೈ ಸ್ಟೆಪ್ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಮಾಡೋದು ಬಂದು ಮನಸ್ಸು, ಮನಸ್ಸನ್ನು ಕಂಟ್ರೋಲ್ ಮಾಡೋದು ಬುದ್ಧಿ, ಬುದ್ಧಿ ಮೇಲೆ ಆತ್ಮ ಇರೋದು, ಆತ್ಮ ಆದ್ಮೇಲೆ ಪರಮಾತ್ಮ. ಈ ತರ ಒಂದು ರಥಕ್ಕೆ ಇದು, ಅದಕ್ಕೆ ಈ ರಥ ತೋರಿಸಿರೋದು ಭಗವದ್ಗೀತೆನಲ್ಲಿ ಫ್ರಂಟ್ ಪೇಜಲ್ಲಿ. ಭಗವದ್ಗೀತರ ಈ ರಥ ಬಂದು ದೇಹ, ಈ ರಥದಲ್ಲಿ ಅರ್ಜುನ ಬಂದು ಆತ್ಮ ಚಾಲ ಇದು, ಆಮೇಲೆ ಆ ಕುದುರೆಗಳು ಬಂದು ಇಂದ್ರಿಯಗಳು, 5 ಕುದುರೆಗಳು ಬಂದು 5 ಇಂದ್ರಿಯಗಳು, ಆ 5 ಇಂದ್ರಿಯಗಳನ್ನ ಹಗ್ಗ ಇದೆಯಲ್ಲ ಅದು ಬಂದು ಮನಸ್ಸು. ಇದನ್ನೆಲ್ಲ ಕಂಪೇರ್ ಮಾಡಿದ್ದಾರೆ. ಸೊ ಮನಸ್ಸನ್ನ ಕಂಟ್ರೋಲ್ ಮಾಡೋದು, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ಮನಸ್ಸು, ಮನಸ್ಸಿನ ಮೇಲೆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಬುದ್ಧಿ, ಬುದ್ಧಿನ ಕಂಟ್ರೋಲ್ ಮಾಡೋದು ಆತ್ಮ. ಸೊ ಆತ್ಮ ಏನ್ ಮಾಡ್ಕೊಬೇಕು ಅಂದ್ರೆ, ಈ ಬುದ್ಧಿ ಇದೆಯಲ್ಲ, ಬುದ್ಧಿ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ. ಒಂದೊಂದು ಸಮಯದಲ್ಲಿ ಮನಸ್ಸು ಬುದ್ಧಿನೇ ಇದ್ ಮಾಡುತ್ತಂತೆ, ಮೀರುತ್ತಂತೆ. ಮನಸ್ಸು ಬುದ್ಧಿ ಹೇಳೋದನ್ನ ಕೂಡ ಕೇಳಲ್ಲಂತೆ, ಕೇಳಿದಿರಾ ಅದಕ್ಕೆ ತಕ್ಕಂತೆ ಅದು ಹೋಗುತ್ತಂತೆ, ಅದು ದಾರಿಗೆ ಹೋಗುತ್ತಂತೆ. ಅದಕ್ಕೆ ನಾವೇನ್ ಮಾಡಬೇಕು? ಬುದ್ಧಿಗೆ ಶಕ್ತಿ ಕೊಡಬೇಕು, ಬುದ್ಧಿನ ಬಲವಂತ ಮಾಡಬೇಕು. ಆ ಬುದ್ಧಿಗೆ ಏನು ಶಕ್ತಿ, ಯಾವ ತರ ಶಕ್ತಿ ಕೊಡ್ಬೇಕಂದ್ರೆ ಆಧ್ಯಾತ್ಮಿಕವಾದ ಒಂದು ಜ್ಞಾನ ಕೊಡಬೇಕು, ಆತ್ಮಜ್ಞಾನ ಕೊಡ್ಬೇಕಾಗುತ್ತೆ. ಆತ್ಮಜ್ಞಾನ, ಪರಮಾತ್ಮ ಜ್ಞಾನ ಇದೆಲ್ಲ ಕೊಡ್ತಾ 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 ಏನಾಗುತ್ತೆ, ನಮ್ಮಲ್ಲಿರೋ ಕೊರತೆಗಳು ಏನಂದ್ರೆ ಕಾಮ, ಆ ಕಾಮದಿಂದ ಅದು ದೂರ ಆಗುತ್ತೆ. ಸೊ ಯಾವಾಗಲೂ ಭೌತಿಕವಾದ ಸಮಸ್ಯೆಗಳಿಗೆ ಆಧ್ಯಾತ್ಮಿಕವಾದ ಒಂದು ಔಷಧನೇ ಇದು ಪರಿಷ್ಕಾರ. ಅದಕ್ಕೆ ಈ ಶಕ್ತಿನ ಏನ್ ಮಾಡ್ಬೇಕು ನಾವು? ನಾಮದಲ್ಲಿ ಭಗವಂತನ ನಾಮ ಹೇಳ್ಕೊಂಡು, ಭಗವಂತನ ರೂಪ ನೋಡ್ಕೊಂಡು, ಭಗವಂತನ ಭಕ್ತರ ಜೊತೆ ಸೇವೆ ಮಾಡಿಕೊಂಡು, ಶಾಸ್ತ್ರಗಳು ಓದ್ಬೇಕು ನಾವು. ಶಾಸ್ತ್ರಗಳ ಇದು ಏನ್ ಮಾಡಬೇಕು? ಅಧ್ಯಯನ ಮಾಡಬೇಕು. ಶಾಸ್ತ್ರಗಳ ಅಧ್ಯಯನ ಮಾಡ್ತಾ ಇದ್ರೆ ನಮಗೆ ಯಾವುದು ಏನ್ರಲ್ಲಿ ಕಂಟ್ರೋಲ್ ಮಾಡ್ಬೋದು ಅಂತ. ಯಾಕಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಪೆನ್ ಈಸ್ ಮೈಟರ್ ದೆನ್ ಸ್ವಾಡ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಕೆಲವು ಸಮಯದಲ್ಲಿ ನಾವು ಬರೆಯೋ ಇದು ಪೆನ್ ಇದೆಯಲ್ಲ, ಪೆನ್ನು ಅದು ಬಂದು ಕತ್ತಿಗಿಂತ ಸ್ಟ್ರಾಂಗ್ ಅಂತೆ, ತುಂಬಾ ಸ್ಟ್ರಾಂಗ್ ಅಂತೆ. ಯಾಕಂದ್ರೆ ಬುದ್ಧಿವಂತ ಒಬ್ಬ ಒಂದು ಬಲವಂತನಾಗಿರ್ಬೋದು, ಆದ್ರೆ ಅವನಿಗೆ ಬುದ್ಧಿ ಇರಲ್ಲ. ಅದೇ ಒಬ್ಬ ಬುದ್ಧಿವಂತನಾಗಿರ್ಬೋದು, ಬಲವಂತ ಇರಲ್ಲ. ಅದೇ ಬುದ್ಧಿ ಇಟ್ಕೊಂಡು ಬಲವಂತನ ಉಪಯೋಗಿಸ್ಕೋಬಹುದು ನಾವು. ಅದೇ ಬಲವಂತನಿಂದ ಬುದ್ಧಿ ಉಪಯೋಗಿಸಕ್ಕಾಗಲ್ಲ. ಒಬ್ಬ ಬಲವಂತ ಇದ್ರೆ, ಈಗ ಚೀಫ್ ಮಿನಿಸ್ಟರ್ಸು, ಪ್ರೈಮ್ ಮಿನಿಸ್ಟರ್ ಎಲ್ಲ ಯಾರು ಹೇಳ್ದಂಗೆ ಕೇಳ್ತಾರೆ ಅನ್ಕೊಂತೀರಾ? ಎಲ್ಲ IAS ಕ್ಯಾಡರ್ಸು, ಎಲ್ಲ IAS ಓದಿರ್ತಾರಲ್ಲ, ಅವ್ರು ಹೇಳ್ದಂಗೆ ಅವ್ರು ಕೇಳೋದು. ಅವ್ರು IAS ಅವರು ಈ ತರ ಇದೆ ಅಂತ ಅವ್ರು ಹೇಳಿದ್ರೆ, ಅವ್ರು ಅದಕ್ಕೆ ತಕ್ಕಂತೆ ಯಾವುದು ಅಂತ ಅವ್ರ ನಿರ್ಣಯ ತಗೊಂಡು ಅವರು ಅದನ್ನ ಜಾರಿಗೆ ತಗೊಂಡ್ಬರ್ತಾರೆ. ಸೊ ಈ IAS ಎಲ್ಲ ಬ್ರಾಹ್ಮಿನ್ಸ್ ತರ. ಯಾಕಂದ್ರೆ ಬ್ರಾಹ್ಮಣರಿಗೆ ವಿದ್ಯೆ ಜಾಸ್ತಿ, ಬುದ್ಧಿ ಜಾಸ್ತಿ ಅವರಿಗೆ. ಸೊ ಇವರೆಲ್ಲ ಈ ಕ್ಷತ್ರಿಯರು, ಈ ಕ್ಷತ್ರಿಯರು ಯಾರ ಮಾತು ಕೇಳ್ತಾರೆ ಅಂದ್ರೆ ಬ್ರಾಹ್ಮಣರ ಮಾತೆ. ಆ ಕಾಲದಲ್ಲಿ ಏನಿದೆಯೋ ಅದನ್ನೇ ಸೇಮ್ ಇವಾಗಲೂ ಫಾಲೋ ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ ಮಂತ್ರಿ ಅಂತ ಹೇಳ್ತಾರಲ್ಲ, ಅವರೇ ಬ್ರಾಹ್ಮಣಾಸು. ಆ ಮಂತ್ರಿಗಳು ಏನ್ ಹೇಳಿದ್ರೆ ಅದನ್ನ ಕೇಳ್ತಾ ಇದ್ರು ರಾಜರು ತನಿಯಾಗಿ ಸೆಪರೇಟ್ ಆಗಿ ಅವರು ಯಾವ ನಿರ್ಣಯನೂ ತಗೊಳಲ್ಲ ಅವರು. ಅದಕ್ಕೆ ಆ ಬ್ರಾಹ್ಮಣರ ಮನಸ್ಸಿದೆಯಲ್ಲ, ಆ ಮನಸ್ಸು ಅವ್ರೇನ್ ಮಾಡ್ತಾರೆ, ಶಾಸ್ತ್ರದಲ್ಲಿ ಚೆನ್ನಾಗಿ ಅಧ್ಯಯನ ಮಾಡ್ತಾರೆ. ಶಾಸ್ತ್ರ ಅಧ್ಯಯನ ಮಾಡಿ, ಶಾಸ್ತ್ರದಲ್ಲಿ ಭಗವಂತ ಏನ್ ಹೇಳಿದಾನೋ ಅದಕ್ಕೆ ತಕ್ಕಂತೆ ಅವ್ರಿಗೆ ಒಳ್ಳೆ ಬ್ರಾಹ್ಮಣರಾದ್ರೆ, ಒಳ್ಳೆ ಮಂತ್ರಿಗಳಾದ್ರೆ ಅದಕ್ಕೆ ತಕ್ಕಂತೆ ಅವ್ರಿಗೆ ಉದ್ದೇಶ ಕೊಡ್ತಾ ಇರುವಾಗ ರಾಜರು ಏನ್ ಮಾಡ್ತಾರೆ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. So intelligence is immediate next door neighbor of spirit soul. Lusty intelligence influences the spirit soul to acquire the false ego and identify itself with matter and thus with the mind and senses. So ಅದೇ ಹೇಳಿದ್ರೆ, ಕಾಮದ ಜ್ಞಾನ ನಮ್ಗೆ ಯಾವಾಗ ಇರುತ್ತೋ ಅದು ನಮ್ಮನ್ನ ಒಂದು ಏನ್ ಪ್ರಭಾವ ಮಾಡುತ್ತೆ ಅಂದ್ರೆ, ನಮ್ಮನ್ನ ಅಹಂಕಾರ ಪಡೆಯೋದಕ್ಕೆ ನಮಗೆ ದಾರಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಮದ ಒಂದು ಇದು ಕಾಮಜ್ಞಾನ ನಮಗಿದ್ರೆ ಅದೇನ್ ಮಾಡುತ್ತೆ, ಆತ್ಮನ ಅಹಂಕಾರ ಪಡೆಯೋದಿಕ್ಕೆ, ಆಮೇಲೆ ನಾನು ಅಂತ ಒಂದು ಇದು ಏನೋ ಅಹಂಕಾರ, ಆಮೇಲೆ ನಾನೇ ಒಡೆಯ, ನಾನೇ ಎಲ್ಲದಕ್ಕೂ ಯಜಮಾನ ಅನ್ನೋ ಒಂದು ಪ್ರವೃತ್ತಿ ನಮಗೆ ಬರುತ್ತೆ ಯಾವಾಗಲೂ ಈ ಕಾಮದ ಜ್ಞಾನ ಇರುವಾಗ. ಅದಕ್ಕೆ ಏನ್ ಮಾಡಬೇಕು, ಸ್ಪಿರಿಟ್ ಸೋಲ್ ಬಿಕಮ್ಸ್ ಅಡಿಕ್ಟೆಡ್ ಟು ಎಂಜಾಯಿಂಗ್ ದಿ ಮೆಟೀರಿಯಲ್ ಸೆನ್ಸ್ ಅಂಡ್ ಮಿಸ್ಟೇಕ್ಸ್ ಅಂಡ್ ಆಸ್ ಎ ಟ್ರೂ ಹ್ಯಾಪಿನೆಸ್. This false identification of the spirit soul is very nicely explained in Srimad Bhagavatam. So ಭಾಗವತಂ ಅಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ. ಈ ಫಾಲ್ಸ್ ಐಡೆಂಟಿಫಿಕೇಶನ್ ಅಂದ್ರೆ ನಾನು ದೇಹ ಅನ್ನೋ ಒಂದು ತಪ್ಪಾದ ಒಂದು ಪ್ರವೃತ್ತಿ. ಅದಕ್ಕೆ ಏನಂತಂದ್ರೆ, ಹ್ಯೂಮನ್ ಬೀಯಿಂಗ್ ಹೂ ಐಡೆಂಟಿಫೈಸ್ ದ ಬಾಡಿ ಮೇಡ್ ಆಫ್ 3 elements with his self, who considers the byproducts of the body to be his kinsman,
who considers the land of birth worshipable and who goes to the place of pilgrimage simply to take bath rather than meet men of transcendental knowledge is to be considered like an ass or a cow. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರು ಒಬ್ಬ ಮನುಷ್ಯ ಬಂದು ಈ ಜನ್ಮಭೂಮಿ ನಂದು, ಇದನ್ನು ನಾನು ಆರಾಧನೆ ಮಾಡಬೇಕು ಅಂತ ಒಬ್ಬನು ತಿಳ್ಕೊತಾನೋ, ಆಮೇಲೆ ತೀರ್ಥಯಾತ್ರೆಗಳಿಗೆ ಹೋಗಿ ಬರೀ ಸ್ನಾನ ಮಾಡಿಕೊಂಡು 3 ಸಲ ಮುಣುಕ್ಕೊಂಡು, ಗಂಗಾ ನದಿಲೋ ಯಮುನಾ ನದಿಲೋ ಕಾವೇರಿಲೋ ಮುಣುಕ್ಕೊಂಡು ಶುದ್ಧವಾದ ಬ್ರಾಹ್ಮಣನ ಸಾಧುಗಳನ್ನ ಭೇಟಿ ಮಾಡಿದಿರ, ಅವ್ರ ಸತ್ಸಂಗ ತಗೊಳ್ದಿರ ಬರ್ತಾನೋ, ಅವನು ಬಂದು ಕತ್ತೆಗೆ ಹಸುಗೆ ಸಮಾನ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನಂದ್ರೆ, ಈಗ ತೀರ್ಥಯಾತ್ರೆಗಳಿಗೆ ಹೋಗೋರೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ನದಿಗೆ ಹೋಗಿ ಸ್ನಾನ ಮಾಡ್ಬಿಟ್ರೆ ಮುಗೀತು, ನಮ್ಮ ಪಾಪಗಳ ಕರ್ಮಗಳೆಲ್ಲ ಹೊಟ್ಟೋಯ್ತು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅದೆಲ್ಲ ನಿಜವಾದ ಇದು ಏನಂದ್ರೆ, ಆ ತೀರ್ಥಯಾತ್ರೆಯಲ್ಲಿ ಒಬ್ಬ ಸಾಧು ಸಂತರು ಇರ್ತಾರೆ, ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿರುತ್ತೆ. ಅವ್ರೇನ್ ಮಾಡ್ತಾರೆ, ನಮ್ಗೆ ಆತ್ಮಜ್ಞಾನ ಕೊಡ್ತಾರೆ. ಸೊ ಆತ್ಮಜ್ಞಾನ ಕೊಡುವಾಗ ನಮ್ಗೇನಾಗುತ್ತೆ, ನಾನು ಈ ದೇಹ ಅಲ್ಲ ಅಂತ ಒಂದು ಜ್ಞಾನನ ಅವರು ನಮಗೆ ತಿಳುವಳಿಕೆ ಕೊಡ್ತಾರೆ. ಅದನ್ನ ತಿಳ್ಕೊಳ್ಳುವಾಗ ನಾವೇನ್ ಮಾಡ್ತೀರಿ, ಅವ್ರ ಹತ್ರ ಜ್ಞಾನ ಪಡ್ಕೊಂಡು ಶಾಸ್ತ್ರಗಳನ್ನ ಓದೋದಕ್ಕೆ ನಾವು ಮುಂದುವರಿತೀವಿ. ಅದು ಮುಂದುವರೆದಾಗ ಏನಾಗುತ್ತೆ, ನಾವು ಒಂದು ಯಾವೊಂದು ನಾವು ಕ್ಷೇತ್ರಕ್ಕೆ ಹೋಗಿದ್ರೆ ಆ ಕ್ಷೇತ್ರದ ಬಗ್ಗೆ, ಲೀಲೆಗಳ ಬಗ್ಗೆ, ಆ ಲೀಲೆ ಕೇಳೋದು, ಅದರ ಮಹಿಮೆಗಳನ್ನ ಕೇಳೋದು, ಅದರ ಪುರಾಣದ ಬಗ್ಗೆ ನಾವು ಕೇಳಿಕೊಂಡು ಅರ್ಥ ಮಾಡ್ಕೊಂಡು ಭಗವಂತನ ಧ್ಯಾನ ಮಾಡ್ಕೊಂಡು ಭಗವಂತನ ನಾಮ ಹೇಳ್ಕೊಂಡು ನಾವು ಶುರು ಮಾಡ್ಕೊಂತೀರೋ, ಆವಾಗ ಏನಾಗುತ್ತೆ, ನಮಗೆ ಆ ಒಂದು ಆತ್ಮಜ್ಞಾನನೂ ಬರುತ್ತೆ, ಪರಮಾತ್ಮನ ಜ್ಞಾನನೂ ಬರುತ್ತೆ, ಭಕ್ತಿ ಸೇವೆನೂ ಬರುತ್ತೆ. ಆವಾಗ ಭಗವಂತನ ಹತ್ರ ಹೋಗೋದಕ್ಕೆ ನಮಗೆ ಸರಳ ಆಗುತ್ತೆ. ಆವಾಗ ನಮ್ಮ ಕಾಮದಿಂದ ನಾವು ದೂರ ಆಗ್ತೀವಿ. ಸೊ ಅದೇ ಹೇಳ್ತಾ ಇದ್ದಾರೆ, ಯಸ್ಯಾತ್ಮ ಬುದ್ಧಿ ಕುಣಪೆ ತ್ರಿಧಾತುಕೆ ಅಂದರೆ ಈ 3 ಯಾವುದು, ಇದು ಮೈಂಡ್, ಇಂದ್ರಿಯ, ಮನಸ್ಸು ಮತ್ತು ಇದು ಬುದ್ಧಿ. ಈ ಮೂರು ಏನಾಗುತ್ತೆ ಅಂದರೆ, ಕಾಮದ ಪ್ರಭಾವದಿಂದ ಈ ಭೌತಿಕ ಬಂಧನಲ್ಲಿ ನಮ್ಮನ್ನ ಏನು ಮಾಡುತ್ತೆ, ಕೈದಿಗಳ ಥರ ನಮ್ಮನ್ನ ಬಂದಿ ಮಾಡಿಬಿಡುತ್ತೆ. ಓಕೆ, ಇನ್ನು ಮಿಕ್ಕಿದೆ ನಾಳೆ ನೋಡೋಣ. ಆಯ್ತು ಸರಿ, ಓಕೆ.